ನಮಸ್ಕಾರ ಎಲ್ರಿಗೂ. ಹಲೋ, ಸ್ಯಾಮ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸ್ಯಾಮ್. ದಿನ 8 ಮಾರ್ಚ್ 2026. ಸಮಯ ಮಧ್ಯಾಹ್ನ 12:15. ಕೆಲಸ ಮುಗಿಸ್ಕೊಂಬಂದು ಫೋನ್ ನೋಡ್ಕೊಂಡು ಮಲ್ಕೊಂಡಿದ್ದೆ. ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತು. ಸಾಯಂಕಾಲ ಬೇರೆ ಫ್ರೆಂಡ್ಸ್ನ ಮೀಟ್ ಆಗಬೇಕಾಯ್ತು. ಸೊ ಮಲ್ಗೋಣ ಅಂತ ಫೋನ್ನ ಸೈಡಿಗೆ ಇಟ್ಬಿಟ್ಟು ಮಲ್ಕೊಂಡೆ. ಮಲ್ಕೊಂಡಿದ್ದಾಗ ಸಮಯ 12:15 ಮಧ್ಯಾಹ್ನ. ಸಡನ್ ಆಗಿ ಎಚ್ಚರ ಆಯಿತು. ಬಟ್ ಕಣ್ಬಿಟ್ಟು ನೋಡಿದ್ರೆ ರೂಮ್ ಪೂರ್ತಿ ಕತ್ಲಾಗಿದೆ. ಕಿಟಕಿ ಹತ್ರ ನೋಡ್ತೀನಿ, ಅಲ್ಲೂ ಕತ್ಲಾಗಿದೆ. ಏನಿದು ಇಷ್ಟೊಂದು ಕತ್ಲು? ಬಾಲ್ಕನಿಗೆ ಒಂದ್ಸತಿ ಹೋಗಿ ನೋಡೋಣ ಅಂತ ಹೋಗ್ತೀನಿ. ಡೋರ್ ಓಪನ್ ಮಾಡಿಬಿಟ್ಟು ಹೊರಗೆ ನೋಡೋಣ ಅಂತ ಹೋದ್ರೆ ಹೊರಗೆಲ್ಲ ಕತ್ಲಾಗಿದೆ. ಇಷ್ಟು ಬೇಗ ಸಂಜೆ ಆಗೋಯ್ತಾ? ಒಂದ್ಸತಿ ಫೋನಲ್ಲಿ ಟೈಮ್ ಚೆಕ್ ಮಾಡೋಣ ಅಂತ ನನ್ನ ರೂಮ್ಗೆ ಹೋದೆ. ಹೋಗಿ ನೋಡಿದ್ರೆ ಟೈಮ್ ಆಗಲೇ 6:15 ಆಗಿದೆ. ಆ್ಯಕ್ಚುಲಿ ಸಂಜೆ ಆಗೋಗಿದೆ. ಆಲ್ರೆಡಿ ಟೈಮ್ ಆಗೋಗಿದೆ. ಫ್ರೆಂಡ್ಸ್ಗೊಂದ್ಸತಿ ಮೆಸೇಜ್ ಮಾಡೋಣ ಅಂತ ಹೋದರೆ ಫೋನಲ್ಲಿ ನೆಟ್ವರ್ಕು ಇಲ್ಲ, ಸಿಗ್ನಲು ಸಿಗ್ತಾ ಇಲ್ಲ. ವೈಫೈ ಆನ್ ಮಾಡಿದ್ರೆ ವರ್ಕ್ ಆಗ್ಬೋದೇನೋ ಅಂತ ರೂಮಿಂದ ಹಾಲ್ಗೆ ಹೋಗಿ ವೈಫೈ ಮಾತ್ರ ಆನ್ ಮಾಡಿದೆ. ಟಿ ವಿ ಆನ್ ಮಾಡಿರಲಿಲ್ಲ, ಬರೀ ವೈಫೈ ಮಾತ್ರ ಆನ್ ಮಾಡಿದೆ. ವೈಫೈ ಕನೆಕ್ಟ್ ಆಯಿತು, ನೆಟ್ವರ್ಕ್ ಸಿಕ್ತು. ಫ್ರೆಂಡ್ಸಿಗೆ ಮೆಸೇಜ್ ಮಾಡಿದೆ 1/2 ಅವರಲ್ಲಿ ಬರ್ತೀನಿ ಅಂತ. ಮಾಡಿಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ವಾಶ್ರೂಮ್ ಡೋರ್ ಓಪನ್ ಮಾಡಿದೆ. ಸಡನ್ನಾಗಿ ಕಣ್ಣು ಓಪನ್ ಆಯಿತು. ನೋಡಿದ್ರೆ ರೂಮಲ್ಲೆಲ್ಲ ಬೆಳಕಿದೆ. ಕಿಟಕಿ ಹತ್ರ ನೋಡ್ತೀನಿ, ಅಲ್ಲೂ ಬೆಳಕಿದೆ. ಒಂದ್ಸತಿ ಟೈಮ್ ನೋಡೋಣ ಅಂತ ಫೋನ್ ಓಪನ್ ಮಾಡಿ ನೋಡಿದ್ರೆ ಸಮಯ 12:45 ಅಂತ ತೋರಿಸ್ತಿದೆ. ಸೊ ಇಷ್ಟೊತ್ತು ನನಗೆ ಕನ್ಸು ಬಿದ್ದಿತ್ತು ಅಷ್ಟೇ. ಈಗ ತಾನೇ ಮಲಗಿದ್ನಲ್ಲ, ಇಷ್ಟು ಬೇಗ ಕತ್ಲಾಗೋಯ್ತಾ ಅಂತ ಫುಲ್ ಯೋಚನೆ ಹೋಗ್ಬಿಟ್ಟಿತ್ತು. ಕನ್ಸು ಅಷ್ಟೇ ಬಿದ್ದಿದ್ದು. ಇನ್ನೂ ಮಸ್ತಾಗಿ ಟೈಮ್ ಐತೆ, ಮಲ್ಕೊಳ್ಳೋಣ, ಸಾಯಂಕಾಲ ಎದ್ದು ಹೋಗೋಣ ಅಂತ ವಾಪಸ್ ಫೋನ್ ಇಟ್ಬಿಟ್ಟು ಕಣ್ಣು ಮುಚ್ಕೊಂಡು ಮಲ್ಕೊಂಡೆ. ಕಣ್ಣು ಮುಚ್ಚಿದ ತಕ್ಷಣ ಡೋರ್ ಓಪನ್ ಆಗಿದ್ದು ಸೌಂಡ್ ಕೇಳಿಸ್ತು. ಡೋರ್ ನಾನು ಲಾಕ್ ಹಾಕಿದ್ನಲ್ಲ, ಇದು ಹೆಂಗೆ ಓಪನ್ ಆಯಿತು ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಮನೆಯಲ್ಲಿ ಟಿವಿ ಪ್ಲೇ ಆಗ್ತಿದೆ. ಟಿವಿ ನಾನು ಆನ್ ಮಾಡಿಲ್ಲ ಅಂತ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಏನಾಯ್ತು ಅಂತ ಹೋಗಿ ನೋಡಿದ್ರೆ ಅದು ಹುಡುಗಿ ಡೋರ್ ಓಪನ್ ಮಾಡ್ಕೊಂಡು ಮನೆಗೆ ಬಂದು ಸೋಫಾ ಮೇಲೆ ಮಲ್ಕೊಂಡು ಟಿವಿ ಹಾಕೊಂಡು ಟಿವಿ ನೋಡ್ತಾ ಇದೆ. ಆ ಟೈಮಲ್ಲಿ ಸೀರಿಯಸ್ ಆಗಿ ನನಗೆ ಹೆವಿ ಕೋಪ ಬಂತು. ಯಾರಿಗಪ್ಪ ಇಷ್ಟು ಧೈರ್ಯ ನಮ್ಮ ಮನೆಗೆ ಬಂದ್ಬಿಟ್ಟು ಟಿವಿ ನೋಡ್ಕೊಂಡು ಕೂತಿದ್ದಾರೆ ಅಂತ. ಬಂದಿದ್ದ ಕೋಪಕ್ಕೆ ಆ ಹುಡುಗಿ ಕೈ ಹಿಡ್ಕೊಂಡು ನೆಲದ ಮೇಲೆ ಬಿಸಾಕಿದೆ. ಬಿಸಾಕಿದ ತಕ್ಷಣ ಡೋರ್ ಸಡನ್ ಆಗಿ ಕ್ಲೋಸ್ ಆಯ್ತು. ಟಿವಿ ಸಡನ್ ಆಗಿ ಬ್ಲರ್ ಆಯ್ತು. ಆ ಹುಡುಗಿ ಮುಖ ನೋಡೋ ಅಷ್ಟ್ರಲ್ಲಿ ಹಿಂಗಾಯ್ತು. ಡೋರ್ ಯಾಕೆ ಸಡನ್ ಆಗಿ ಕ್ಲೋಸ್ ಆಯ್ತು ಅಂತ ಓಪನ್ ಮಾಡಕ್ ಟ್ರೈ ಮಾಡ್ತಿದ್ದೆ. ಅಷ್ಟರಲ್ಲಿ ಹುಡುಗಿ ನಕ್ಕಿಸ್ಕೊಂಡು ಕೆಳಗೆ ನೋಡಿದ್ರೆ ಈಗ ಗೊತ್ತಾಯ್ತು ಇದು ಹುಡುಗಿ ಅಲ್ಲ, ದೆವ್ವ ಅಂತ. ಅದನ್ನ ನೋಡ್ತಿದ್ದಂಗೆ ಸಡನ್ ಆಗಿ ಕೈ ಹಿಡ್ಕೊಂತು. ನನ್ನ ತಲೆಗಾಗ ಒಂದೇ ಯೋಚನೆ ಬಂದಿದ್ದು, ಜೋರಾಗಿ ಡೋರ್ ಓಪನ್ ಮಾಡಿ ಎಳ್ದು ಆಚೆ ಬಿಸಾಕ್ದೆ. ಬಿಸಾಕಿದ ತಕ್ಷಣ ಡೋರ್ ಕ್ಲೋಸ್ ಮಾಡೋಣ ಅಂತ ಹ್ಯಾಂಡಲ್ ಹಿಡ್ಕೋತೀನಿ. ನನ್ನ ಬಾಡಿ ಮೂವ್ ಆಗ್ತಾ ಇಲ್ಲ, ಫುಲ್ ಫ್ರೀಸ್ ಆಗೋಗಿದ್ದೀನಿ. ಬಿದ್ದಿರೋ ದೆವ್ವ ನಿಧಾನಕ್ಕೆ ಎದ್ದೊಳ್ತಾ ಇದೆ, ನನ್ನ ಕಡೆ ನೋಡ್ತಾ ಇದೆ. ನಗ್ತಾ ಇದ್ದಿದ್ದ ದೆವ್ವ ಸ್ಮೈಲ್ ಸ್ಟಾಪ್ ಮಾಡ್ತು. ಸಡನ್ ಆಗಿ ಗಾಳಿಯಲ್ಲಿ ತೇಲಕ್ ಸ್ಟಾರ್ಟ್ ಮಾಡ್ತು. ತೇಲ್ತಿದ್ದಂಗೆ ಅದ್ರ ಬಾಡಿ ಚಿಕ್ಕದಾಗ್ತಾ ಹೋಗ್ತು, ತಲೆ ಮಾತ್ರ ದೊಡ್ಡದಾಗ್ತಾ ಹೋಗ್ತು. ನಿಧಾನಕ್ಕೆ ಕೈ ಎತ್ತಿ ನನ್ನ ಮೇಲೆ ಎಗರ್ತು. ಸೊ ಈಗ ನಾನು ಆಕ್ಚುಲಿ ಕನ್ಸಿಂದ ಎದ್ದೆ. ಕನ್ಸು ಹೆಂಗ್ ಬಿದ್ದಿತ್ತು ಅಂದ್ರೆ ಹಂಗಿತ್ತು ನಂಗೆ. ಸೊ ಇಷ್ಟೊತ್ತು ಹೇಳಿದ್ದು ನನಗೆ ಕನ್ಸು ಬಿದ್ದಿರೋದು. ಕನ್ಸು ಒಳಗಡೆ ಕನ್ಸು ಯಾಕೋ ಚೆನ್ನಾಗಿದೆ, ಶೇರ್ ಮಾಡ್ಬೇಕು ಅಂತ ಅನ್ಸ್ತು, ವಿಡಿಯೋ ಮಾಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇರೋದೊಂದು ಜೀವನ ಖುಷಿಯಾಗಿ ನಡೆಸಿ ಅಂತ ಹೇಳ್ತಾ ನಮಸ್ಕಾರ.